12 ವರ್ಷ 100 ಟೂರ್ ಮಾಡಿದ ಮೋದಿ ಲಾಭ ಯಾರಿಗೆ? ಎಪಿಸೋಡ್ 2. ದೇಶ ಬರಗಾಲದಲ್ಲಿ ಬೇಯುತ್ತಿರುವಾಗ ಸಾಹೇಬ್ರು ಪ್ಯಾರಿಸ್ ಟೂರ್ ಹೊಡೆದಿದ್ರು. ನಮಸ್ಕಾರ ಬಾಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, 2015ರ ಏಪ್ರಿಲ್ ತಿಂಗಳು ಭಾರತದಲ್ಲಿ ಬೇಸಿಗೆಯ ಬಿಸಿಲು ನೆತ್ತಿ ಸುಡುತ್ತಿತ್ತು. ಮಳೆ ಕೈಕೊಟ್ಟಿತ್ತು, ರೈತರು ಆಕಾಶ ನೋಡ್ತಿದ್ರು. ಆದರೆ ದೆಹಲಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಫ್ರಾನ್ಸ್ನ ಪ್ಯಾರಿಸ್ ನಗರದಲ್ಲಿ ಮಾತ್ರ ತಂಪಾದ ಗಾಳಿ ಬೀಸ್ತಿತ್ತು. ಅಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಅಧ್ಯಕ್ಷರ ಜೊತೆ ಕೈ ಕುಲುಕ್ತಿದ್ರು. ಇದು ಕೇವಲ ಒಂದು ವಿದೇಶಿ ಪ್ರವಾಸವಾಗಿರಲಿಲ್ಲ ಸ್ನೇಹಿತರೆ. ಅಂದು ಪ್ಯಾರಿಸ್ನಲ್ಲಿ ನಡೆದದ್ದು ಸ್ವತಂತ್ರ ಭಾರತದ ರಕ್ಷಣಾ ಇತಿಹಾಸದ ಅತಿ ದೊಡ್ಡ ಮತ್ತು ಅತಿ ವಿವಾದಾತ್ಮಕ ಒಪ್ಪಂದ. ಅದೇ ರಫೇಲ್ ಡೀಲ್. ಒಂದು ಕಡೆ ದೇಶಭಕ್ತಿ, ಸೈನ್ಯದ ಬಲವರ್ಧನೆ ಅನ್ನೋ ಭಾವನಾತ್ಮಕ ಮಾತುಗಳಿದ್ರೆ, ಅದರ ಹಿಂದಿನ ಅಸಲಿ ಕಥೆಯಲ್ಲಿ ಅಡಗಿದ್ದು ನಿಯಮಗಳ ಉಲ್ಲಂಘನೆ, ಸರ್ಕಾರಿ ಸಂಸ್ಥೆಗೆ ಮಾಡಿದ ದ್ರೋಹ ಮತ್ತು ನಿನ್ನೆಯಷ್ಟೇ ಹುಟ್ಟಿದ ಒಂದು ಕಾರ್ಪೊರೇಟ್ ಕಂಪನಿಗೆ ಸುರಿದ ಸಾವಿರಾರು ಕೋಟಿಗಳ ಲಾಭ. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ಆ ಡೀಲ್ನ ಪೋಸ್ಟ್ ಮಾರ್ಟಮ್ ಮಾಡೋಣ. ರಫೇಲ್ ಒಪ್ಪಂದದ ಅಸಲಿ ಕತೆ ಅರ್ಥವಾಗಬೇಕಾದ್ರೆ ನಾವು ಮೊದಲು ಹಳೆಯ ಒಪ್ಪಂದ ಹೇಗಿತ್ತು ಅನ್ನೋದನ್ನು ನೋಡಬೇಕು. 2012ರಲ್ಲಿ UPA ಸರ್ಕಾರದ ಅವಧಿಯಲ್ಲಿ ಭಾರತೀಯ ವಾಯುಪಡೆಗೆ 126 ಯುದ್ಧ ವಿಮಾನಗಳ ಅಗತ್ಯವಿತ್ತು. ಜಾಗತಿಕ ಟೆಂಡರ್ ಕರೆದು ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಕಂಪನಿಯ ರಫೇಲ್ ವಿಮಾನಗಳನ್ನು ಆಯ್ಕೆ ಮಾಡಲಾಗಿತ್ತು. ಆ ಒಪ್ಪಂದದ ಷರತ್ತು ಏನಿತ್ತು ಗೊತ್ತಾ? 18 ವಿಮಾನಗಳು ಮಾತ್ರ ಫ್ರಾನ್ಸ್ನಿಂದ ರೆಡಿಯಾಗಿ, ಅಂದರೆ ಫ್ಲೈ ಅವೇ ಕಂಡೀಷನ್ನಲ್ಲಿ ಬರಬೇಕು. ಉಳಿದ 108 ವಿಮಾನಗಳನ್ನು ತಂತ್ರಜ್ಞಾನ ವರ್ಗಾವಣೆ, ಅಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮೂಲಕ ನಮ್ಮದೇ ದೇಶದ ಹೆಮ್ಮೆಯ ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಅಂದರೆ HAL ಭಾರತದಲ್ಲೇ ತಯಾರಿಸಬೇಕು. ಇದು ಅಸಲಿ ಮೇಕ್ ಇನ್ ಇಂಡಿಯಾ. ಭಾರತದ ಯುವಕರಿಗೆ, ಇಂಜಿನಿಯರ್ಗಳಿಗೆ ಕೆಲಸ ಸಿಗುವ, ತಂತ್ರಜ್ಞಾನ ಕಲಿಯುವ ಅವಕಾಶ. ಆದರೆ 2015ರ ಏಪ್ರಿಲ್ 10ರಂದು ಪ್ಯಾರಿಸ್ನಲ್ಲಿ ಏಕಾಏಕಿ ಎಲ್ಲವೂ ಉಲ್ಟಾ ಆಗಿಬಿಡುತ್ತೆ. ನಮ್ಮ ಪ್ರಧಾನಿ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಫ್ರಾಂಕೋಯಿಸ್ ಹೊಲ್ಯಾಂಡ್ ಒಂದು ಜಾಯಿಂಟ್ ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲಿ ಮೋದಿ ಘೋಷಣೆ ಮಾಡ್ತಾರೆ, ಹಳೆಯ 126 ವಿಮಾನಗಳ ಡೀಲ್ ರದ್ದಾಗಿದೆ. ನಾವು ನೇರವಾಗಿ 36 ರಫೇಲ್ ವಿಮಾನಗಳನ್ನು ಮಾತ್ರ ಖರೀದಿಸ್ತಿದ್ದೇವೆ. ಅವುಗಳೆಲ್ಲವೂ ಫ್ರಾನ್ಸ್ನಲ್ಲೇ ತಯಾರಾಗಿ ಬರುತ್ತೆ. ಇದು ಎಷ್ಟು ದೊಡ್ಡ ಶಾಕ್ ಅಂದರೆ, ಈ ಹೊಸ ಡೀಲ್ ಬಗ್ಗೆ ಭಾರತದ ಆಗಿನ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಅವರಿಗೆ ಮಾಹಿತಿ ಇರಲಿಲ್ಲ. ದೇಶದ ಪ್ರಧಾನಿ ಪ್ಯಾರಿಸ್ನಲ್ಲಿ 36 ವಿಮಾನಗಳ ಡೀಲ್ ಘೋಷಣೆ ಮಾಡುವಾಗ ರಕ್ಷಣಾ ಸಚಿವರು ಗೋವಾದಲ್ಲಿ ಮೀನಿನ ಮಾರುಕಟ್ಟೆಯೊಂದನ್ನು ಉದ್ಘಾಟಿಸುತ್ತಿದ್ದರು. ಯಾವುದೇ ಹೊಸ ರಕ್ಷಣಾ ಖರೀದಿಗೆ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ DPP ಅಡಿಯಲ್ಲಿ ಸೇನಾ ಸಮಿತಿಯ ಒಪ್ಪಿಗೆ ಬೇಕು. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ಅನುಮೋದನೆ ಬೇಕು. ಆದರೆ ಇದ್ಯಾವುದೂ ಇಲ್ಲದೆ ಏಕಾಏಕಿ ಫ್ರಾನ್ಸ್ನಲ್ಲಿ ಕುಳಿತು ನಮ್ಮ ಮೋದಿಯವರು ಡೀಲ್ ಫೈನಲ್ ಮಾಡಿದ್ರು. ಇದೆಲ್ಲಕ್ಕಿಂತ ದೊಡ್ಡ ಅಚ್ಚರಿ ಕಾದಿದ್ದೇ ಆಮೇಲೆ. ತಂತ್ರಜ್ಞಾನ ವರ್ಗಾವಣೆ ರದ್ದಾಯಿತು. 108 ವಿಮಾನಗಳನ್ನು ಭಾರತದಲ್ಲಿ ತಯಾರಿಸುವ HALನ ಹಕ್ಕು ಕಸಿದುಕೊಳ್ಳಲಾಯಿತು. 36 ವಿಮಾನಗಳಿಗೆ ಬರೋಬ್ಬರಿ 59,000 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಬಿತ್ತು. UPA ಕಾಲದಲ್ಲಿ ಒಂದು ವಿಮಾನಕ್ಕೆ 526 ಕೋಟಿ ರೂಪಾಯಿ ಬೆಲೆ ನಿಗದಿಯಾಗಿದ್ದರೆ, ಹೊಸ ಡೀಲ್ನಲ್ಲಿ ಒಂದು ವಿಮಾನದ ಬೆಲೆ 1,670 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಆದರೆ ಈ ಕಥೆಯ ಕ್ಲೈಮ್ಯಾಕ್ಸ್ ಇರೋದು ಆಫ್ಸೆಟ್ ಒಪ್ಪಂದದಲ್ಲಿ. ಏನಿದು ಆಫ್ಸೆಟ್? ಭಾರತದ ನಿಯಮದ ಪ್ರಕಾರ ಯಾವುದೇ ವಿದೇಶಿ ಕಂಪನಿ ಭಾರತಕ್ಕೆ ಶಸ್ತ್ರಾಸ್ತ್ರ ಮಾರಿದರೆ ಆ ಡೀಲ್ನ 30-50% ಹಣವನ್ನು ಆ ಕಂಪನಿ ಭಾರತದಲ್ಲೇ ಹೂಡಿಕೆ ಮಾಡಬೇಕು. ಅಂದರೆ ಡಸಾಲ್ಟ್ ಕಂಪನಿ ಸುಮಾರು 30,000 ಕೋಟಿ ರೂಪಾಯಿಗಳನ್ನು ಭಾರತದ ಯಾವುದಾದರೂ ರಕ್ಷಣಾ ಕಂಪನಿ ಜೊತೆ ಸೇರಿ ಹೂಡಿಕೆ ಮಾಡಬೇಕಿತ್ತು. ಅದು ನಮ್ಮ ನೆಲದಲ್ಲಿ. ಯಾವುದೇ ಸಾಮಾನ್ಯ ಜ್ಞಾನ ಇರುವವರು ಏನು ಹೇಳ್ತಾರೆ? 30,000 ಕೋಟಿಯ ಪ್ರಾಜೆಕ್ಟನ್ನು ಯುದ್ಧ ವಿಮಾನ ತಯಾರಿಸಿ ಅನುಭವ ಇರುವ HALಗೆ ಕೊಡಿ ಅಂತಾರೆ ಅಲ್ವಾ? ಆದರೆ ಇಲ್ಲಿ ಆಗಿದ್ದೇ ಬೇರೆ ಸ್ನೇಹಿತರೆ. ಪ್ಯಾರಿಸ್ನಲ್ಲಿ ಡೀಲ್ ಘೋಷಣೆ ಆಗುವ ಕೇವಲ 12 ದಿನಗಳ ಮೊದಲು, ಅಂದರೆ ಮಾರ್ಚ್ 28, 2015ರಂದು ಮುಖೇಶ್ ಅಂಬಾನಿಯವರ ತಮ್ಮ ಅನಿಲ್ ಅಂಬಾನಿ ಒಂದು ಹೊಸ ಕಂಪನಿ ಹುಟ್ಟಾಕ್ತಾರೆ. ಅದರ ಹೆಸರು ರಿಲಯನ್ಸ್ ಡಿಫೆನ್ಸ್.
ಈ ಕಂಪನಿಗೆ ಕಾಗದದ ವಿಮಾನ ಮಾಡಿದ ಅನುಭವವೂ ಇರಲಿಲ್ಲ ಸ್ನೇಹಿತರೆ, ಸ್ವಂತ ಜಾಗವೂ ಇರಲಿಲ್ಲ. ಈ ಕಂಪನಿಯ ತಲೆ ಮೇಲೆ ಸಾವಿರಾರು ಕೋಟಿ ಸಾಲ ಬೇರೆ ಇತ್ತು. ಆದರೆ ಫ್ರಾನ್ಸ್ನ ಡಸಾಲ್ಟ್ ಕಂಪನಿ ಆ 30,000 ಕೋಟಿ ರೂಪಾಯಿಗಳ ಆಫ್ಸೆಟ್ ಡೀಲ್ಗೆ ಪಾಲುದಾರರನ್ನಾಗಿ ಆಯ್ಕೆ ಮಾಡಿದ್ದು ಇದೇ ಅನಿಲ್ ಅಂಬಾನಿಯ 12 ದಿನದ ಹಸುಗೂಸು ಕಂಪನಿಯನ್ನು. ಡಸಾಲ್ಟ್ ಯಾಕೆ ಅನಿಲ್ ಅಂಬಾನಿಯನ್ನೇ ಆಯ್ಕೆ ಮಾಡಿತು? ಈ ಪ್ರಶ್ನೆಗೆ 2018ರಲ್ಲಿ ಫ್ರಾನ್ಸ್ನ ಮಾಜಿ ಅಧ್ಯಕ್ಷ ಫ್ರಾಂಕೋಯಿಸ್ ಹೊಲ್ಯಾಂಡ್ ಫ್ರೆಂಚ್ ಮೀಡಿಯಾಗೆ ಕೊಟ್ಟ ಉತ್ತರ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸ್ತು. ಹೊಲ್ಯಾಂಡ್ ಸ್ಪಷ್ಟವಾಗಿ ಹೇಳಿದರು, ನಮಗೆ ಬೇರೆ ಆಯ್ಕೆ ಇರಲಿಲ್ಲ. ಭಾರತ ಸರ್ಕಾರವೇ ಅನಿಲ್ ಅಂಬಾನಿ ಕಂಪನಿಯ ಹೆಸರನ್ನು ನಮಗೆ ಸೂಚಿಸಿತ್ತು, ಹಾಗಾಗಿ ನಾವು ಅವರ ಜೊತೆ ಒಪ್ಪಂದ ಮಾಡಿಕೊಂಡೆವು. ಅಂದರೆ ಮೇಕ್ ಇನ್ ಇಂಡಿಯಾ ಅನ್ನೋದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಯಿತು. 75 ವರ್ಷಗಳ ಇತಿಹಾಸವಿದ್ದ ಸರ್ಕಾರಿ ಸಂಸ್ಥೆ HAL ಅನ್ನು ಬೀದಿಗೆ ತಳ್ಳಿ ಪ್ರಧಾನಿಗೆ ಆಪ್ತರಾಗಿದ್ದ ಕಾರ್ಪೊರೇಟ್ ಉದ್ಯಮಿಯ ಸಾಲದ ಸುಳಿಯಲ್ಲಿದ್ದ ಕಂಪನಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಬಿಸ್ನೆಸ್ ಅನ್ನು ತಟ್ಟೆಯಲ್ಲಿ ಇಟ್ಟುಕೊಡಲಾಗಿತ್ತು. ಇದೇ ಈ ಸರಣಿಯ ಅಸಲಿ ಉದ್ದೇಶ. ಒಂದು ಕಡೆ ದೆಹಲಿಯ ಕಾರ್ಪೊರೇಟ್ ಕಾರಿಡಾರ್ಗಳಲ್ಲಿ ಮತ್ತು ಪ್ಯಾರಿಸ್ನ 5 ಸ್ಟಾರ್ ಹೋಟೆಲ್ಗಳಲ್ಲಿ ಸಾವಿರಾರು ಕೋಟಿಗಳ ಡೀಲ್ಗಳು ಸೆಟ್ಲ್ ಆಗ್ತಿದ್ವು. ಆದರೆ ಅದೇ 2015-2016ರಲ್ಲಿ ನಮ್ಮ ದೇಶದ ನೈಜ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಇದೇ ಸಮಯದಲ್ಲಿ ಭಾರತ ಸತತ 2ನೇ ವರ್ಷದ ಭೀಕರ ಬರಗಾಲವನ್ನು ಡ್ರಾಟ್ ಎದುರಿಸ್ತಿತ್ತು. ಎಲ್ ನಿನೋ ಪ್ರಭಾವದಿಂದ ಮುಂಗಾರು ಸಂಪೂರ್ಣ ಕೈಕೊಟ್ಟಿತ್ತು. 2015-2016ರ ಅವಧಿಯಲ್ಲಿ ಭಾರತದ 13 ರಾಜ್ಯಗಳ 302 ಜಿಲ್ಲೆಗಳನ್ನು ಬರಪೀಡಿತ ಅಂತ ಘೋಷಿಸಲಾಗಿತ್ತು. ಮಹಾರಾಷ್ಟ್ರದ ಮರಾಠವಾಡ, ಉತ್ತರ ಪ್ರದೇಶದ ಬುಂದೇಲ್ಖಂಡ ಮತ್ತು ನಮ್ಮ ಕರ್ನಾಟಕದ ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಕುಡಿಯಲು ಒಂದು ಹನಿ ನೀರಿರಲಿಲ್ಲ. ಜಾನುವಾರುಗಳು ಮೇವಿಲ್ಲದೆ ಸಾಯಿತು. ಬೆಳೆ ಒಣಗಿ ಬ್ಯಾಂಕ್ ನೋಟಿಸ್ ಬಂದು ದಿಕ್ಕು ತೋಚದ ನಮ್ಮ ರೈತರು ಸಾಲು ಸಾಲಾಗಿ ಆತ್ಮಹತ್ಯೆಗೆ ಶರಣಾಗ್ತಿದ್ರು. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRBನ ಅಧಿಕೃತ ದತ್ತಾಂಶದ ಪ್ರಕಾರ ಕೇವಲ 2015ರಲ್ಲಿ ಬರೋಬ್ಬರಿ 12,602 ರೈತರು ಮತ್ತು ಕೃಷಿ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡ್ರು ಸ್ನೇಹಿತರೆ. ಇದು ಸ್ವತಂತ್ರ ಭಾರತದ ಕರಾಳ ಅಧ್ಯಾಯಗಳಲ್ಲಿ ಒಂದು. ಆಗ ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರಗಳು ಕೇಂದ್ರದ ಮುಂದೆ ಕೈಯೊಡ್ಡಿ ನಿಂತಿದ್ವು. ನಮ್ಮ ರೈತರ ಸಾಲ ಮನ್ನಾ ಮಾಡಿ, ನರೇಗಾ ಯೋಜನೆಗೆ ಹಣ ಬಿಡುಗಡೆ ಮಾಡಿ, ಕುಡಿಯುವ ನೀರಿಗೆ ಫಂಡ್ ಕೊಡಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರದ ಬಳಿ ಇದ್ದ ಒಂದೇ ಉತ್ತರ, ನಮ್ಮ ಬಳಿ ಹಣವಿಲ್ಲ. ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತೆಂದರೆ ಸ್ವರಾಜ್ ಅಭಿಯಾನ ಅನ್ನೋ NGO ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಆಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿತ್ತು. ರೈತರು ಸಾಯ್ತಿದ್ದಾರೆ, ನೀವು ಕಣ್ಣು ಮುಚ್ಚಿ ಕುಳಿತಿದ್ದೀರಾ, ತಕ್ಷಣ ಬರೆ ಪರಿಹಾರ ಬಿಡುಗಡೆ ಮಾಡಿ ಅಂತ ಚಾಟಿ ಬೀಸಿತು. ವಿಶ್ಲೇಷಣೆ ಮಾಡಿ ಬಾಸ್, ಒಂದು ಕಡೆ ದೇಶದ ಅನ್ನದಾತ 50,000 1 ಲಕ್ಷ ರೂಪಾಯಿ ಸಾಲ ತೀರಿಸಲಾಗದೆ ನೇಣು ಹಾಕ್ಕೊಳ್ತಿದ್ದಾನೆ. ಸರ್ಕಾರಕ್ಕೆ ರೈತರನ್ನ ಬದುಕಿಸಲು ಹಣವಿಲ್ಲ. ಆದರೆ ಅದೇ ಸರ್ಕಾರದ ಮುಖ್ಯಸ್ಥರು ವಿದೇಶಕ್ಕೆ ಹೋಗಿ ರಾತ್ರೋರಾತ್ರಿ 59,000 ಕೋಟಿ ರೂಪಾಯಿಗಳ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅದರಲ್ಲಿ ಯಾವುದೇ ಭ್ರಷ್ಟಾಚಾರದ ತನಿಖೆ ನಡೆಯಬಾರದು ಅಂತ ಫ್ರಾನ್ಸ್ ಸರ್ಕಾರದಿಂದ ಸಾರ್ವಭೌಮ ಖಾತರಿ ಸಾವರಿನ್ ಗ್ಯಾರಂಟಿ ಪಡೆಯುವುದನ್ನು ಕೈಬಿಡ್ತಾರೆ. ಮತ್ತು ಆ ಒಪ್ಪಂದದ 30,000 ಕೋಟಿ ರೂಪಾಯಿಗಳ ಲಾಭವನ್ನು ದೇಶದ ಸರ್ಕಾರಿ ಸಂಸ್ಥೆ HALಗೆ ಕೊಡುವ ಬದಲು ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ವಂಚಿಸಿ ದಿವಾಳಿ ಅಂಚಿನಲ್ಲಿದ್ದ ಅನಿಲ್ ಅಂಬಾನಿಗೆ ಕೊಡಿಸ್ತಾರೆ. ಇದನ್ನೇ ಸ್ನೇಹಿತರೆ ಕ್ರೋನಿ ಕ್ಯಾಪಿಟಲಿಸಂ ಅನ್ನೋದು. ವಿದೇಶಾಂಗ ನೀತಿ ಅಂದರೆ ಕೇವಲ ಬೇರೆ ದೇಶದ ಅಧ್ಯಕ್ಷರನ್ನ ತಬ್ಬಿಕೊಳ್ಳೋದಲ್ಲ, ಅದು ದೇಶದ ಜನರ ಆರ್ಥಿಕತೆಗೆ ಪೂರಕವಾಗಿರಬೇಕು. ಆದರೆ 2015-2016ರ ಈ ಪ್ಯಾರಿಸ್ ಪ್ರವಾಸ ಕೇವಲ ಒಂದು ಕಾರ್ಪೊರೇಟ್ ಅಜೆಂಡವಾಗಿತ್ತೇ? ಅಥವಾ ದೇಶದ ರೈತರು ಬರಗಾಲದಲ್ಲಿ ಬೇಯ್ತಿದ್ದಾಗ ವಿದೇಶಿ ಪತ್ರಿಕೆಗಳಲ್ಲಿ ನಮ್ಮ ನಾಯಕರ ಫೋಟೋಶೂಟ್ಗಳು ಮಾತ್ರ ರಾರಾಜಿಸುತ್ತಿದ್ದವು. ರಕ್ಷಣಾ ಒಪ್ಪಂದಗಳು ದೇಶದ ಭದ್ರತೆಗಿಂತ ಹೆಚ್ಚಾಗಿ ಕಾರ್ಪೊರೇಟ್ ಬ್ರೋಕರೇಜ್ಗಳಂತೆ ಬದಲಾಗಿದ್ದು. ರಫೇಲ್ ಕೇವಲ ಒಂದು ವಿಮಾನವಲ್ಲ ಸ್ನೇಹಿತರೆ, ಅದು ಈ ವ್ಯವಸ್ಥೆಯ ಹುಳುಕುಗಳ ಒಂದು ಸಿಂಬಲ್. ಆದರೆ 2015ರ ಈ ಕಾರ್ಪೊರೇಟ್ ಲೂಟಿ ಕೇವಲ ಒಂದು ಸಣ್ಣ ಟ್ರೇಲರ್ ಅಷ್ಟೇ. ಮುಂದಿನ ವರ್ಷ 2016 ಪ್ರಧಾನಿ ನೆರೆಹೊರೆಯ ದೇಶಗಳಿಗೆ ಸುತ್ತುತ್ತಿದ್ದರು. ಆದರೆ ಅದೇ ವರ್ಷದ ನವೆಂಬರ್ 8ರ ರಾತ್ರಿ 8 ಗಂಟೆಗೆ ಸರಿಯಾಗಿ ಭಾರತದ ಇಡೀ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯುವ ಒಂದು ನಿರ್ಧಾರ ಹೊರಬಿತ್ತು. ಅದೇ ನೋಟು ರದ್ದತಿ, ಡಿಮಾನಿಟೈಸೇಷನ್.
ನೋಟು ರದ್ದತಿಯಿಂದ ಬಡವರ ಮಧ್ಯಮ ವರ್ಗದವರ ಜೀವನ ಸರ್ವನಾಶವಾದರೆ, ಅದೇ ಸಮಯದಲ್ಲಿ ಬಾಂಗ್ಲಾದೇಶದ ಪ್ರವಾಸದ ಮೂಲಕ ಅದಾನಿ ಗ್ರೂಪ್ಗೆ ಸಿಕ್ಕಿದ ಆ ಭಾರಿ ವಿದ್ಯುತ್ ಒಪ್ಪಂದ ಯಾವುದು? ದೇಶದ ಒಳಗೆ ಜನರ ಕೈಯಲ್ಲಿ ಕ್ಯಾಶ್ ಇರಲಿಲ್ಲ, ಆದರೆ ಕಾರ್ಪೊರೇಟ್ಗಳ ಅಕೌಂಟ್ಗೆ ವಿದೇಶಿ ಪ್ರಾಜೆಕ್ಟ್ಗಳ ಸುರಿಮಳೆ ಹೇಗೆ ಆಗ್ತಿತ್ತು? ಎಲ್ಲವನ್ನು ಬಿಡಿಸಿ ಹೇಳ್ತೀನಿ, ಕಾಯ್ತಾ ಇರಿ 3ನೇ ಎಪಿಸೋಡ್ಗಾಗಿ. ಇದು ವಿಶ್ವ ಸಂಚಾರ, ವಾಸ್ತವದ ವಿಚಾರ. ವಿಷಯ ಸತ್ಯ ಅನಿಸಿದರೆ ನಿಮ್ಮ ಗೆಳೆಯರಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ವಾಟ್ಸಪ್ ಯೂನಿವರ್ಸಿಟಿಗೆ ಈ ಸತ್ಯವಾದ ಪಠ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರೀತಿಯಿಂದ ಒತ್ತಾಯಿಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.